ಸೈನ್ಸ್, ಟೆಕ್ನಾಲಜಿ, ಮೆಡಿಷನ್ ಈ ಫೀಲ್ಡ್ ಎಷ್ಟೇ ಮುನ್ನಡೆದರೂ ಮನುಷ್ಯ ಸಾಧಿಸುವುದು ಇನ್ನೂ ಬಹಳ ಇದೆ ಹಾಗೂ ಸೃಷ್ಟಿಯಲ್ಲಿ ನೋಡಿ ಕಲಿಯುವುದು ಬಹಳ ಇದೆ. ಅದರಿಂದ ನಾವು ಪ್ರಯಾಣಿಸಿದರೆ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು. ಈ ಮಣ್ಣಿನ ದಿಬ್ಬಗಳು 30 ಅಡಿ ಆಳವಿರ್ತವೆ. ಇದರಲ್ಲಿ ರಾಣಿ ಹುಳು 15ರಿಂದ 25 ವರ್ಷ ಜೀವಿಸ್ತದೆ. ವಿಶೇಷವಾಗಿ ಇದನ್ನು ನೀವು ತುಮಕೂರಿನ ನಾಮಚಿಲುಮೆ ಹತ್ತಿರ ನೋಡಬಹುದು. ಇದರಲ್ಲಿ ಸೇವಕರು, ಸೈನಿಕರು ಎಲ್ಲ ಒಂದು ಸಿಸ್ಟಮ್ಮೇ ಸೃಷ್ಟಿ ಮಾಡಿಕೊಂಡು ಇರ್ತವೆ. ದೇವರಾಯನ ದುರ್ಗ. ಈ ದೇವಸ್ಥಾನ 1639ರಿಂದ 59ರಲ್ಲಿ ಕಟ್ಟಿಸಿದ್ದು. ಮುಮ್ಮಡಿ ಕೃಷ್ಣರಾಜ ಒಡೆಯರು 1858ರಲ್ಲಿ ದೇವಾಲಯದ ಪ್ರಕಾರ ಮತ್ತು ಗೋಪುರಗಳನ್ನು ದುರಸ್ತಿ ಮಾಡಿಸಿದ್ದಾರೆ. ದೇವರಾಯ ದುರ್ಗ ಸ್ವಲ್ಪ ದೂರ ತುಮಕೂರು ರಸ್ತೆ ಬದಲಿ ನಾಮಚಿಲುಮೆ ಇದೆ. ಇಲ್ಲಿ ಬಂಡೆಯಿಂದ ಹೊಮ್ಮುವ ನೀರು ಬಂಡೆಯಲ್ಲಿ ಕಡದ ಒರಳೊಂದನ್ನು ತುಂಬಿ ಮುಂದೆ ಹರಿಯುತ್ತದೆ. ಶಿಂಷಾ ನದಿ ಬೆಟ್ಟದ ದಕ್ಷಿಣ ಪಾರ್ಶ್ವದಲ್ಲಿ ಉಗಮಿಸುತ್ತದೆ. ದೇವರಾಯನ ದುರ್ಗ ಅಂಧಕ ಅಥವಾ ಲಿಂಗಕ ಎಂಬ ಕಳ್ಳರ ನಾಯಕನೊಬ್ಬನ ಠಾಣ್ಯವಾಗಿತ್ತೆಂದು ಯದುಪಟ್ಟಣದಲ್ಲಿ ಆಳುತ್ತಿದ್ದ ಕರ್ನಾಟಕದ ಅರಸ ಹೇಮಚಂದ್ರನ ಮಗ ಸುಮತಿ ಎಂಬ ರಾಜಕುಮಾರ ಇವನನ್ನು ಹತ್ತಿಕ್ಕಿ ಈ ಪ್ರದೇಶವನ್ನು ಆಕ್ರಮಿಸಿಕೊಂಡ ಎಂದು ಸ್ಥಳ ಪ್ರತೀತಿ. ಅನಂತರ ಅಂಧಕ ನೆಲಮಂಗಲದ ಸಮೀಪದಲ್ಲಿ ಭೂಮುಂಡನವೆಂಬ ಪಟ್ಟಣವನ್ನು ಸ್ಥಾಪಿಸಿ ಅಲ್ಲಿ ನೆಲೆಸಿದನಂತೆ. ಹೊಯ್ಸಳರ ಕಾಲದಲ್ಲಿ ಈ ಬೆಟ್ಟದ ಮೇಲೆ ಆನೆ ಬಿದ್ದ ಸರಿ ಎಂಬ ಊರಿದ್ದಂತೆ ತೋರುತ್ತದೆ. ಬಹುಕಾಲದವರೆಗೆ ಈ ಸುತ್ತಣ ಪ್ರದೇಶ ಇದೇ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಆನೆಯೆಂದು ಜಾರಿ ಬಿದ್ದಿದ್ದರಿಂದ ಈ ಹೆಸರಾಯಿತೆಂದು ಐತಿಹ್ಯ. ಈ ಬೆಟ್ಟದ ಮೇಲಿನ ಕರಿಗಿರಿ ಶಿಬಿರದ ಬುಡದಲ್ಲಿರುವ ಆನೆಗೊಂದಿ ಎನ್ನುವ ಒಂದು ತಾಣ ಆನೆ ಬಿದ್ದ ಸ್ಥಳವೆಂದು ತೋರಿಸುವುದುಂಟು. ಇದು ದೇವರಾಯನ ದುರ್ಗದ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ. ದೇವರಾಯ ದುರ್ಗನ ಕೋಟೆ, ಮೆಡಿಕಲ್ ಕಾಲೇಜ್, ಬೆಂಗಳೂರು ಸಿಲಿಕಾನ್ ಸಿಟಿ ಎಂದು ಹೇಳುತ್ತಾರೆ. ಬೆಂಗಳೂರಿನ ಹತ್ತಿರ ಕೇವಲ 40-50 ಕಿಲೋಮೀಟರ್ ದೂರದಲ್ಲಿ ಇಂಥ ಸುಂದರವಾದ ಸೃಷ್ಟಿಯನ್ನು ನೋಡಬಹುದು. ಇದು ದೇವದುರ್ಗ. ತುಮಕೂರಿನಿಂದ 20-22 ಕಿಲೋಮೀಟರ್ ದೂರ ಆಗುತ್ತದೆ. ದೇವನರಾಯ ದುರ್ಗ. ಇದು ನಾಮದ ಚಿಲುಮೆ. ರಾಮ ಇಲ್ಲಿ ಬಾಣದಿಂದ
ಕಲ್ಲಿನಲ್ಲಿ ನೀರು ಚಿಮ್ಮಿಸಿದ್ದಾನೆ. ವನವಾಸಕ್ಕೆ ಬಂದಾಗ ಹಣೆಗೆ ತಿಲಕ ಇಡುವ ಉದ್ದೇಶದಿಂದ ನೀರು ಹುಡುಕಿದಾಗ ನೀರು ಇಲ್ಲದ ಕಾರಣ ಬಾಣದಿಂದ ನೀರು ಚಿಮ್ಮಿದೆ ಎನ್ನುವ ಒಂದು ಪ್ರತೀತಿ ಇದೆ. ಇದು ದೇವರಾಯನ ದುರ್ಗದಲ್ಲಿ ನೋಡಬಹುದು. ಸೃಷ್ಟಿ ನೋಡಿ, ಈ ಗಿಡ ದೇವರಾಯನ ದುರ್ಗದ ಭೋಗನರಸಿಂಹಸ್ವಾಮಿ ದೇವಸ್ಥಾನದ ಹತ್ತಿರ ಇದೆ. ಇಂಥ ಒಂದು ಕಲ್ಲಿನಲ್ಲಿ ಕೂಡ ದೇವರು ತಾನು ಅಂದುಕೊಂಡರೆ ಪ್ರಾಣ ಹಾಕಿಬಿಟ್ಟು ಗಿಡವನ್ನು ಬೆಳೆಸಬಹುದು. ಕಲ್ಲು ಗಟ್ಟಿಯೋ ಗಿಡ ಗಟ್ಟಿಯೋ ದೇವರ ಸೃಷ್ಟಿ ಗಟ್ಟಿಯೋ ನೀವು ನೋಡಬೇಕೆಂದರೆ ದೇವರಾಯನ ದುರ್ಗದ ಭೋಗನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ಗಿಡವನ್ನು ನೋಡಬಹುದು.